दीपं ज्योति परब्रह्म दीपं ज्योतिर्जनार्दन दीपो हरति पापानि दीपं ज्योतिर्नमोस्तुते। ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಹರೇ ಕೃಷ್ಣ. ಇವತ್ತು ಕಾರ್ತಿಕ ಸೋಮವಾರ ಮತ್ತು ಸಂಕಷ್ಟಹರ ಚತುರ್ಥಿ. ಕೆಲವರಿಗೆ ನಾಳೆ. ಕಾರ್ತಿಕ ಮಾಸ ಅಂದ್ರೇ ದೀಪಾರಾಧನೆ, ಕಾರ್ತಿಕ ಸ್ನಾನ ಅಂತ ಕಾರ್ತಿಕ ಮಾಸ ಶುರು ಆಗೋ ಮುಂಚೆನೇ ವಿಡಿಯೋ ಮಾಡಿ ಹಾಕಿದ್ದೆ. ಇವತ್ತು ಆ ದೀಪಾರಾಧನೆ ದೀಪೋತ್ಸವ ಹೇಗಿದೆ ಅಂತ ಸ್ವಲ್ಪ ನೋಡುವಿರಂತೆ. ಎಷ್ಟು ವಿಧದ ದೀಪಗಳು, ಏನೆಲ್ಲ ಥರದ ಬತ್ತಿಗಳು. 2 ಬತ್ತಿಯಿಂದ ಶುರು ಮಾಡಿ 365 ಬತ್ತಿಗಳವರೆಗೆ, ಇನ್ನೂ ಹೆಚ್ಚಿನ ಥರದ ಹಲವು ವಿಧಗಳ ಬತ್ತಿಗಳು, ದೀಪಗಳು ಅವರವರ ಭಕ್ತಿಗೆ ಶಕ್ತಿಗೆ ಅನುಸಾರ. ನೋಡಲಂತೂ ಸುಂದರ, ಸುಮನೋಹರ, ಅದ್ಭುತ ಅಂತಲೇ ಹೇಳ್ಬೋದು. ಕೆಲವರು ಕಷ್ಟ ಪರಿಹಾರವಾಗಲಿ ಅಂತ ಹಚ್ಚಿಟ್ರೆ, ಮತ್ತು ಕೆಲವರು ಮುಂದೆ ಒಳ್ಳೆಯದಾಗಲಿ ಅಂತ ಹಚ್ಚಿಡ್ತಾರೆ, ಮತ್ತು ಕೆಲವರು ಪ್ರತಿ ವರ್ಷ ಬೆಳಗ್ತಾರೆ. ಉಳಿದವರು ನೋಡಿ ಈ ವರ್ಷ ಮುಂದಿನ ವರ್ಷ ಶುರು ಮಾಡ್ತಾರೆ. ಎರಡೇ ದೀಪ ಹಚ್ಚಿಟ್ರೂ ಸಾಕು, ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಹಚ್ಚಿದಷ್ಟು ಒಳ್ಳೆಯದು. ಇದನ್ನು ನೋಡಿದ್ರೂ ಪುಣ್ಯ. ಹಾಗಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ನೋಡಿ, ಕಣ್ಣು ತುಂಬಿಕೊಳ್ಳಿ, ಕೂತಲ್ಲೇ ಪುಣ್ಯ ಗಳಿಸಿ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ರಾಧೆ ರಾಧೆ. ಶೇರ್ ಮಾಡಿ. ಹರ್ ಹರ್ ಮಹಾದೇವ್. ಕಮೆಂಟ್ ಮಾಡಿ ಶಂಭೋ ಮಹಾದೇವ ಅಂತ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ಓಂ ನಮಃ ಶಿವಾಯ. ಇನ್ನೂ ಸ್ವಲ್ಪ ದಿವಸ ಇದೆ, ಒಂದು ಸೋಮವಾರವೂ ಬರುತ್ತೆ. ಇಷ್ಟು ದಿನ ಸಾಧ್ಯವಾಗದವರು ಇನ್ನುಳಿದ ದಿನಗಳಲ್ಲಿ ಕಾರ್ತಿಕ ಸ್ನಾನ, ದೀಪದಾನ, ವ್ರತ, ಉಪವಾಸ ಮಾಡಬಹುದು. ಕಾರ್ತಿಕ ಮಾಸದಲ್ಲಿ ಗೊತ್ತಿಲ್ಲದೆ ದೀಪ ಹಚ್ಚಿಟ್ರೂ, ಬೇರೆ ಉದ್ದೇಶದಿಂದ ಈಶ್ವರನ ದೇವಸ್ಥಾನದಲ್ಲಿ ದೀಪ ಬೆಳಗಿಸಿದ್ರೂ ಶಿವನ ಸಾಯುಜ್ಯ ದೊರಕುತ್ತದೆ. ಅಜ್ಞಾನಿಯಾದರೂ ದೀಪ ಬೆಳಗಿಸಿದ್ರೂ ಶಿವನ ಸಾನ್ನಿಧ್ಯ ದೊರಕುತ್ತದೆ ಅಂತ ಜನಕ ಮಹಾರಾಜನಿಗೆ ವಸಿಷ್ಠರು ಹೇಳಿದರು. ಅದೇ ರೀತಿ ವಿಷ್ಣುವಿನ ದೇವಾಲಯಗಳಲ್ಲೂ ವಿಷ್ಣುವನ್ನು ಅಲಂಕರಿಸಿ ದೀಪ ಬೆಳಗಿ ಮನಸ್ಸಿಗೆ ಶಾಂತಿಯು, ಮುಂದೆ ಸದ್ಗತಿಯೂ ದೊರಕುತ್ತದೆ. ಈ ಮಾಸದ ವಿಶೇಷತೆಯೇ ಹರಿಯನ್ನೂ ಹರನನ್ನೂ ಆರಾಧಿಸುವುದು. ಸಾಧ್ಯವಾದಷ್ಟು ದೀಪ ಹಚ್ಚೋಣ. ಇಲ್ಲಿ ಈ ರೀತಿ ಹಚ್ಚಿದ ದೀಪಗಳನ್ನು ನೋಡ್ತಾ ನಿಂತರೂ ಮನಸ್ಸಿಗೆ ಶಾಂತಿ, ಸಂತೋಷ. ನಾನು ಸ್ವಲ್ಪ ಹೊತ್ತು ಇದರ ಮಧ್ಯೆ ಜಾಗ ಮಾಡಿ ಕುಳಿತು ಧ್ಯಾನ ಮಾಡಿದೆ. ಆ ಅನುಭವವೇ ಬೇರೆ. ಇದೆಲ್ಲ ಅಪರೂಪಕ್ಕೆ ಸಿಗುವುದು. ನೀರಿನ ಹತ್ತಿರ, ಬೆಂಕಿಯ ಮಧ್ಯೆ, ಪ್ರಕೃತಿಯ ಮಧ್ಯ, ಪರ್ವತದಲ್ಲಿ ಧ್ಯಾನ ಮಾಡಲು ಚಾನ್ಸ್ ಸಿಕ್ಕಾಗ ಬಿಡಬಾರ್ದು. ಅದೇ ರೀತಿ ಸಮುದ್ರ ತೀರ, ನದಿ ತೀರ ಸಿಕ್ಕಾಗ ಅಲ್ಲೇ ಕೂತು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದರೆ ಒಳ್ಳೆಯದು. ಆದರೆ ಯಾರಾದರೂ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಗಮನಿಸ್ತಾ ಇರಬೇಕು. ಬೇರೆ ಯಾರಾದರೂ ಬಂದರೆ ಬೆಂಕಿ ಉರಿ ಜಾಸ್ತಿಯಾಗಿ ಹತ್ತಿರ ಸಿಡಿಯುವ ಸಾಧ್ಯತೆ ಎಲ್ಲ ಇರುತ್ತೆ. ಸೇಫ್ ಆಗಿದ್ದರೆ ಮಾತ್ರ. ಒಬ್ಬರೇ ಇರುವಾಗ ಯಾವತ್ತೂ ಬೇಡ.
ಹೇಗಿತ್ತು ನಮ್ಮ ಇವತ್ತಿನ ವಿಡಿಯೋ? ನಿಮ್ಮಿಂದ 2 ಶಬ್ದವನ್ನು ನಿರೀಕ್ಷಿಸುತ್ತಾ ಹರ್ ಹರ್ ಮಹಾದೇವ. ರಾಧೆ ರಾಧೆ. ಧನ್ಯವಾದಗಳು.